ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಂಡವ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಅಖಂಡ ತಾಂಡವ ಬಗ್ಗೆ ಮಾತನಾಡಲು ಬಂದಿದ್ದೇವೆ. ಬಿ ಕಾಂಬಿನೇಷನ್ ಅಂತ ಹೇಳಿದ್ರೆ ಬೋಯಪೋಟಿ ಮತ್ತು ಬಾಲಕೃಷ್ಣರವರ ಕಾಂಬಿನೇಷನನ್ನು ತುಂಬ ಸೊಗಸಾಗಿ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥ ಚಿತ್ರ ಅಖಂಡ ತಾಂಡವಂ. ಅದು ಅದ್ಧೂರಿಯಾಗಿ ಬೋಯಪೋಟಿಯವರ ನಿರ್ದೇಶನದಲ್ಲಿ 4ನೇ ಚಿತ್ರವಾಗಿ ಮೂಡಿ ಬಂದಿರತಕ್ಕಂಥ ಚಿತ್ರ ಅಖಂಡ ತಾಂಡವಂ. ಅಖಂಡ ತಾಂಡವಂ ಸಿನಿ ಪ್ರಿಯರನ್ನು ಗೆದ್ದಿದೆ. ಅದರಲ್ಲೂ ಬಾಲಕೃಷ್ಣ ಅಭಿಮಾನಿಗಳಿಗೂ ಹಾಗೂ ಮಹಿಳಾ ಪ್ರೇಕ್ಷಕರ ಮನ ಗೆದ್ದಿದೆ. ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಚಿತ್ರ ಅಖಂಡ ತಾಂಡವಂ. ಈ ಅಖಂಡ ತಾಂಡವಂ ಬಗ್ಗೆ ಸುಮಾರು ದುಷ್ಕರ್ಮಿಗಳು ಕೆಟ್ಟದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನೂ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ತುಂಬ ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರವನ್ನು ಮಾಡಿದರು. ಆದರೆ ನಾವು ಹೇಳೋದು ಒಂದೇ, ಅಖಂಡ ತಾಂಡವ ನಮ್ಮ ಭವ್ಯ ಭಾರತದ ಬಗ್ಗೆ ಆಗಲಿ, ಭಕ್ತಿ ಭಾವನೆಗಾಗಲಿ, ಹಿಂದುತ್ವಕ್ಕಾಗಲಿ, ಹೈಂದವ ಧರ್ಮಕ್ಕೆ ಬೇಕಾದಂತಹ ಚಿತ್ರ ಅಖಂಡ ತಾಂಡವಂ. ಈ ಅಖಂಡ ತಾಂಡವಂ ಚಿತ್ರದಲ್ಲಿ ನಮ್ಮ ದೇಶಭಕ್ತಿಯೂ ಇದೆ. ನಮ್ಮ ದೇಶಭಕ್ತರು ಹಾಗೂ ನಮ್ಮ ಗಡಿನಾಡಿನ ಸೈನಿಕರು ಹಾಗೂ ನಮ್ಮ ಒಳಗಿನ ಭವ್ಯ ಭಾರತದಲ್ಲಿ ಇರ್ತಕ್ಕಂಥ ದುಷ್ಕರ್ಮಿಗಳಿಗೂ ಸಂಬಂಧಪಟ್ಟಂತೆ ಈ ಚಿತ್ರದಲ್ಲಿ ಇದೆ. ಹಾಗೂ ಶಿವನ ಭಕ್ತಿ ಥರ ಯಾವ ರೀತಿ ಇದ್ದರೆ ಶಿವನು ಕಾಪಾಡ್ತಾನೆ ಅನ್ನೋದಕ್ಕೂ ಈ ಚಿತ್ರ ಮೂಲಭೂತವಾಗಿದೆ. ಹಾಗಾಗಿ ತಾವೆಲ್ಲರೂ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಭವ್ಯ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ನೋಡಬೇಕಾದಂಥ ಚಿತ್ರ ಅಖಂಡ ತಾಂಡವಂ. ಅಖಂಡ ತಾಂಡವಂ ಚಿತ್ರವನ್ನು ಇಡೀ ನಮ್ಮ ಭಾರತಾದ್ಯಂತ ಸ್ನೇಹಿತರೆ ಡಿಸೆಂಬರ್ 5ರಂದು ಬಿಡುಗಡೆ ಆಗಬೇಕಾಗಿದ್ದಕ್ಕಂಥ ಚಿತ್ರ. ಈ ಚಿತ್ರವು ಕೆಲವು ಕಾರಣಾಂತರಗಳಿಂದ ಬಿಡುಗಡೆಯಾಗದೆ ನಿಂತು ಹೋಗಿದ್ದ ಕಾರಣ ಈ ಒಂದು ಅಖಂಡ ಚಿತ್ರಕ್ಕೆ ಸ್ವಲ್ಪ ಹಿಂದೇಟು ಬಿದ್ದಿರಬಹುದೇನೋ. ಯಾವುದೇ ದಿನ 5ನೇ ತಾರೀಕು ಆಗಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಅಭಿಮಾನಿಗಳು ಬರ್ತಾ ಇದ್ರೇನು. ಅಂದುಕೊಂಡ ಸಮಯಕ್ಕೆ ಬಿಡುಗಡೆ ಆಗಿದ್ದರೆ ಬ್ಲಾಕ್ ಬಸ್ಟರ್ ಆಗ್ತಾ ಇತ್ತು. ಆದರೆ ಆ ಕಾರಣ ಬ್ಲಾಕ್ ಬಸ್ಟರ್ ಈಗಲೂ ಆಗುತ್ತೆ, ತೊಂದರೆ ಇಲ್ಲ. ಯಾವತ್ತು ಈ ಚಿತ್ರ ಗೆಲ್ಲಲೇಬೇಕು ಅನ್ನೋದು ಹಾರೈಸುತ್ತಾ ಬಾಲಯ್ಯನ ಸಿನಿಮಾಕ್ಕೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಲಾಜಿಕ್ಗಳು ಕೇಳ್ತಾರೆ. ಲಾಜಿಕ್ ಏನು ಬೇಕಾಗಿಲ್ಲ. ಬಾಲಕೃಷ್ಣ ಅವರಿಗೆ ಉನ್ನತವಾಗಿ ಬೇಕಾಗಿರೋದು ಲಾಜಿಕ್ ಅಲ್ಲ, ಮ್ಯಾಜಿಕ್ಕು. ಈ ಸಿನಿಮಾದ ಮೇಲೆ ಕೆಲವರು ಟ್ರೋಲ್ ಮಾಡಿದರೂ ಸಹ ಈ ಸಿನಿಮಾಗೆ ಪ್ರಭಾವ ಬೀರಲಿಲ್ಲ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಖಂಡ ಬಾಲಯ್ಯನವರು. ಬಾಲಯ್ಯನಿಗೆ ಆ ಶಿವನೇ ಶಕ್ತಿ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲೂ ಅಭಿಮಾನಿಗಳ ಬಲ ಹೆಚ್ಚಿನಾಗಿರೋದರಿಂದ ಬಾಲಯ್ಯವರನ್ನು ನಮ್ಮ ಬಾಲಯ್ಯ ಅಭಿಮಾನಿಗಳು ಯಾರೂ ಬಿಟ್ಕೊಟ್ಟಿಲ್ಲ, ಬಿಡೋಕ್ಕಾಗೋದು ಇಲ್ಲ, ಬಿಟ್ಕೊಟ್ಟೂ ಇಲ್ಲ. ಬಾಲಯ್ಯನವರು ತೆಗೀಲಿ ಅಂತ ಹೇಳ್ತಾ ಆ ಭಗವಂತ ಅಷ್ಟೈಶ್ವರ್ಯ ಭಾಗ್ಯಗಳು, ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.